ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ. ಇಂದು 29ನೇ ತಾರೀಕು ಸೋಮವಾರ ಪೌರ್ಣಮಿ ತಿಥಿ ಹಾಗೂ ಇಂದು ಮೂಲ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಬುಧ ವಕ್ರಿಯಾಗ್ತಾ ಇದ್ದಾನೆ. ಬುಧ ಕರ್ಕ ರಾಶಿಯಲ್ಲಿದ್ದಾನೆ ಹಾಗೂ ವಕ್ರಿಯಾಗ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಇದರಿಂದ ಸ್ವಲ್ಪ ಕಷ್ಟಕರವಾದಂತಹ ಫಲಪ್ರಾಪ್ತಿ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಹಾಳದಂತೆ ಕದಲಿದಂತೆ ನಿಮಗೆ ಭಾಸವಾಗಬಹುದು. ಸಂಸಾರದಲ್ಲಿ ಸ್ವಲ್ಪ ಏನು ಸುಖಕರವಾದಂತಹ ಒಂದು ಬೆಳವಣಿಗೆ ಆಗಿದ್ದು ಇವತ್ತು ನಿಮಗೆ ಅದು ಬದಲಾಯಿತು ಅನ್ನುವಂತಹ ಭಾವನೆ ಬರಬಹುದು. ತಾಯಿಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಅವಶ್ಯಕ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದೆ ಕೈಗೆ ಕೂಡಬೇಕಾಗಿದ್ದಂತಹ ಧನಗಳು ಯಾವುದು ಬಂದಿಲ್ವೋ ನಿಮಗೆ ಅಂತಹ ಧನಾಗಮವಾಗುವ ಸಾಧ್ಯತೆ. ಮನೆಯಲ್ಲಿ ಶುಭ ಸಮಾರಂಭಗಳು ಸಾಧ್ಯತೆ. ಮಿಥುನ ರಾಶಿಯವರಿಗೆ ಬುಧ ವಕ್ರಿಯಾಗ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ತೊಂದರೆಗಳ ಬಗ್ಗೆ ಯಾರ್ಯಾರು ಮಾತಾಡ್ತಾ ಇದ್ರು ಅಂಥವರು ಪುನಃ ಅದನ್ನೇ ಎತ್ತಿ ಹಿಡಿದು ಇವಾಗ ನಿಮಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಮಾಡುವಂತಹ ಸಾಧ್ಯತೆಗಳು ಸಾಧ್ಯ. ಕರ್ಕ ರಾಶಿಯವರಿಗೆ ಬುಧ ನಿಮ್ಮ ರಾಶಿಯಲ್ಲಿ ವಕ್ರಿಯಾಗ್ತಾ ಇರೋದ್ರಿಂದ ಹಿಂದೆ ಒಡೆದು ಹೋದಂತಹ ಒಂದು ಫ್ರೆಂಡ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ಈಗ ಅನೇಕ ವಿಚಾರಗಳನ್ನು ಪುನಃ ನೀವು ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗಿ ಬೇರೆಯವರು ನಿಮ್ಮನ್ನು ಕೇಳಿಕೊಂಡು ಬರಬಹುದು. ಇಂತಹ ಸಾಧ್ಯತೆಗಳು ಹೆಚ್ಚು. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಬುಧ ವಕ್ರಿಯಾಗೋದ್ರಿಂದ ಲಾಭ ಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಧನಾಗಮದ ಸೂಚನೆಗಳನ್ನು ತಂದುಕೊಡ್ತಾನೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಕಾರ್ಯಕ್ಷೇತ್ರದ ಯಶಸ್ಸು ನಿಮಗೆ ಪುನಃ ವಾಪಸ್ ಬರುತ್ತೆ. ಆದರೆ ಕಾರ್ಯಕ್ಷೇತ್ರದಲ್ಲಿ ಯಾವುದೋ ಒಂದು ತೊಂದರೆಗೆ ನೀವು ಹೋದ ತಿಂಗಳು ಸಿಲುಕಿ ಹಾಕಿಕೊಂಡಿದ್ದರೆ ಆ ತೊಂದರೆ ಈಗ ಮರುಕಳಿಸುವ ಸಾಧ್ಯತೆ. ತುಲಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಏನೋ ದೊಡ್ಡದಾದಂತಹ ಬದಲಾವಣೆ ನಡೆಯುತ್ತೆ ಅಂತ ನೀವು ಬಹಳ ಅನ್ಕೊಂಡಿದ್ರಿ, ಆದರೆ ಈಗ ಅದು ಆಗೋದಿಲ್ಲ ಅನ್ನೋಂತಹ ಸೂಚನೆಗಳು ಬರೋದ್ರಿಂದ ಮನಸ್ಸಿಗೆ ಕ್ಲೇಶ. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ ಮಾನಸಿಕವಾದಂತಹ ಗಾಯಗಳಿಗೆ ಬೇರೆಯವರು ಯಾರು ನಿಮಗೆ ನಿಮ್ಮ ಭಾವನೆಗಳಿಗೆ ತೊಂದರೆ ಮಾಡಿದ್ರೋ ಅಂತಹವರೇ ಈಗ ಬಂದು ನಿಮಗೆ ಕ್ಷಮಿಸಿ ನಮ್ಮನ್ನ ಅಂತ ಕೇಳಿಕೊಂಡು ಹೋಗುವಂತಹ ಸಂದರ್ಭಗಳನ್ನು ನೀವು ನೋಡಬಹುದು. ಧನು ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಏನೋ ಒಂದು ಎಲ್ಲವೂ ಸಮಾಧಾನಕ್ಕೆ ಬಂದಿತ್ತು ಅಂತ ಭಾವಿಸ್ತಾ ಇರ್ತೀರಿ, ಆದರೆ ಅದೆಲ್ಲವೂ ಹೊರಟು ಹೋಯಿತು ಅನ್ನುವಂತಹ ಇನ್ನೊಂದು ಪುನಃ ದೊಡ್ಡದಾದಂತಹ ಒಂದು ಗಲಾಟೆ ಜಗಳ ಇತ್ಯಾದಿಗಳು ನಡೆಯುವ ಸಾಧ್ಯತೆ ಇದೆ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಶತ್ರುನಾಶ, ಶತ್ರುಧ್ವಂಸ. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಹಾಗೂ ನಿಮ್ಮ ಕ್ರಿಯಾತ್ಮಕತೆಯ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. R&D ಮಾಡ್ತಾ ಇರೋರು ಮತ್ತು ಸ್ಟೇಜ್ ಕಲಾವಿದರು ನಿಮಗೆಲ್ಲರಿಗೂ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ. ಮೀನರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಈಗ ಒಂದು ವಾರದಿಂದ ಇದ್ದಂತಹ ನಿಮ್ಮ ಮಾತುಕತೆಯ ತೊಂದರೆಗಳಿಗೆ ಈಗ ಒಂದು ತೆರೆ ಬಿದ್ದಂತೆ ನೀವು ಮನಸ್ಸಿಗೆ ಬಂದಂತೆ ನಿಧಾನವಾಗಿ ಮಾತನಾಡಿಕೊಂಡು ಮುಂದೆ ಹೋಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನದಿಂದ ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.